ನಿಪಲ್ ಕನ್ಫ್ಯೂಷನ್ ಅಂದ್ರೆ ಏನು? ಈ ಕನ್ಫ್ಯೂಷನ್ ಈಗ ಮಕ್ಕಳು ಮತ್ತು ಕೆಲವು ತಾಯಂದಿರಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಯಾಕೆಂದ್ರೆ ಬಾಟಲ್ ಫೀಡಿಂಗ್ ಇಂದಾಗಿ. ಇದಕ್ಕೆ ಕಾರಣ ಏನಂದ್ರೆ ಹಲವಾರು ಕಾರಣಗಳಿಂದ ಮಕ್ಕಳಿಗೆ ಬಾಟಲ್ ಫೀಡಿಂಗ್ ಮಾಡಲಾಗ್ತಾ ಇದೆ. ಇನಿಷಿಯಲಿ 1-2 ಸತಿ ಹಾಲು ಕುಡಿಸಿ ನಂತರ ಅದೇ ಹ್ಯಾಬಿಟ್ ಆಗೋಗ್ತಾ ಇದೆ. ಮಗು ಬಾಟಲ್ ಫೀಡಿಂಗ್ಗೆ ಅಭ್ಯಾಸ ಆಗಿ ನಂತರ ತಾಯಿ ಎದೆ ಹಾಲು ಕುಡ್ಸಕ್ ಹೋದಾಗ ಮಗುಗೆ ಕಂಫರ್ಟಬಲ್ ಆಗಿರಲ್ಲ ಅಥವಾ ಜಾಸ್ತಿ ಹೊತ್ತು ಹೀರಲ್ಲ ಮತ್ತು ಮಗು ಬಾಟಲ್ ಮಿಲ್ಕ್ನೇ ಅಪೇಕ್ಷಿಸುತ್ತೆ. ಈಗ ಇದರ ಹಿಂದಿನ ಕಾರಣ ಏನಂದ್ರೆ ಬಾಟಲ್ನಲ್ಲಿ ಹಾಲು ಹೀರೋದು ತುಂಬಾ ಸುಲಭವಾಗಿರುತ್ತೆ. ಶ್ರಮ ಇಲ್ಲಿ ಕಮ್ಮಿ ಬೇಕಾಗುತ್ತೆ, ಆದ್ರೆ ಬ್ರೆಸ್ಟ್ ಫೀಡ್ ಅಲ್ಲಿ ಜಾಸ್ತಿ ಬೇಕಾಗುತ್ತೆ. ಈ ತರ ಆಗೋಕೆ ಕಾರಣ ಅಂದ್ರೆ ಹಲವು ತಾಯಂದ್ರು ಬಾಟಲ್ ಹಾಲ್ನ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತಾ ನಂತರ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಮತ್ತು ಅದು ಮುಂದೆ ಅಡಿಕ್ಷನ್ನೇ ಆಗೋಗುತ್ತೆ ಮಗುವಿಗೆ. ದಯಮಾಡಿ ಮಗುವಿಗೆ ಬಾಟಲ್ ಹಾಲ್ಗೆ ಅಡಿಕ್ಟ್ ಮಾಡಬೇಡಿ. ಎಲ್ಲದಕ್ಕಿಂತ ಮುಖ್ಯ ವಿಚಾರ ಬಾಟಲ್ ಹಾಲ್ ಕುಡಿಸೋದು ತಪ್ಪು ಮತ್ತು ಇದನ್ನ ಮಾಡಬೇಡಿ. ಒಂದು ವೇಳೆ ಮಾಡಲೇಬೇಕಾದ ಪರಿಸ್ಥಿತಿ ಬಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಮಾಡಿ, ಆದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಮಗುವಿಗೆ ನಿಪ್ಪಲ್ ಕನ್ಫ್ಯೂಷನ್ ಆಗೋ ತರ ಮಾಡಬೇಡಿ.